ಗಟ್ಟಿಯಾಗಿ ಪ್ರಚಾರ ಮಾಡಬೇಕು, ಕೆಲಸ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀವಿ. ನಿಮ್ಗೆ ಗೊತ್ತಿದೆ 10 ವರ್ಷಗಳಲ್ಲಿ ಬಿಜೆಪಿ ಸರ್ಕಾರ ಬಂದು ದೇಶನ ಯಾವ ರೀತಿ ಅವನತಿಯನ್ನ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿ. ಇವತ್ತು ಏನು ಕೇಂದ್ರ ಸರ್ಕಾರದಲ್ಲಿ ಹೋಮ್ ಮಿನಿಸ್ಟರ್ ಆಗಿದ್ರಲ್ಲ ಅಮಿತ್ ಶಾ, ಅವರೊಬ್ಬರು ಗೂಂಡ ರೌಡಿ, ಗುಜರಾತ್ ನಲ್ಲಿ ಕೊಲೆ ಆಪಾದನೆ ಕೂಡ ಗಡಿಪಾರ್ ಕೂಡ ಆಗಿದೆ. ಅಂತವ್ರನ್ನ ಪಕ್ಕದಲ್ಲಿ ಇಟ್ಕೊಂಡು ರಾಜಕೀಯ ಮಾಡಿದಂತವ್ರು ಹೋಗಿರು. ಅವರಂತೂ ಮುಸ್ಲಿಮರ ಅಲ್ಪಸಂಖ್ಯಾತರ ಒಂದು ನರಮೇಧ ಮಾಡಿದಂತ ಒಂದು ದೊಡ್ಡ ಆರೋಪನೇ ಒಟ್ಟಲ್ಲಿ ಅವ್ರ ಮೇಲೆ ಇದೆ. ಸೊ ಈ ರೀತಿಯಾಗಿ ಬಹಳಷ್ಟು ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡಿರುವಂತವ್ರು ಇವತ್ತು ಬಿಜೆಪಿ ಸರ್ಕಾರದಲ್ಲಿ ಉನ್ನತ ಅಧಿಕಾರದಲ್ಲಿ 10 ವರ್ಷಗಳಿಂದ ದೇಶದಲ್ಲಿ ಅಧಿಕಾರ ಮಾಡ್ತಾರೆ. ಇಂಥವ್ರ ಕೈಲಿ ಅಧಿಕಾರ ಹೋದಾಗ ದೇಶ ಸ್ಥಿತಿ ಏನಾಗುತ್ತೆ ಅಂತ ಹೇಳಿ 10 ವರ್ಷದಿಂದ ಕಡಿಮೆ ಮಾಡಿ ಪೊಲೀಸ್ ಫೋರ್ಸ್ ಉಪಯೋಗಿಸಿ ಅವ್ರ ಮೇಲೆ ದೌರ್ಜನ್ಯ ನಡೆಸ್ತಾ ಇದೆ ಕೇಂದ್ರ ಸರ್ಕಾರ. ಅದೇ ರೀತಿ ಮೋದಿ ಅವರು ಏನ್ ಹೇಳಿದ್ರು, ನಾವು ಅಧಿಕಾರಕ್ಕೆ ಬಂದ್ರೆ ಕಪ್ಪು ಹಣ ಹಾಕ್ತೀವಿ, ಪ್ರತಿಯೊಬ್ಬರ ಅಕೌಂಟ್ 15 ಲಕ್ಷ ಆದ್ರೂ ಕೂಡ 10 ವರ್ಷ ಆಯ್ತು ಭರವಸೆ ಕೊಟ್ಟು ಯಾರ ಅಕೌಂಟ್ ಕೂಡ ಒಂದು ಪೈಸೆ ಬರಲಿಲ್ಲ, ಕಪ್ಪು ಹಣ ಅಂತೂ ಬರಲೇ ಇಲ್ಲ. ಮೊದಲಿಗಿಂತ ಜಾಸ್ತಿ ಕಪ್ಪು ಹಣ ಇವತ್ತು ಸ್ವಿಸ್ ಬ್ಯಾಂಕ್ ನಲ್ಲಿ ಭಾರತೀಯರ ಸಾಹುಕಾರಗಳ ಶ್ರೀಮಂತರ ಒಂದು ಬ್ಯಾಂಕ್ ಅಕೌಂಟ್ ಗಳಲ್ಲಿ ಕಪ್ಪು ಹಣ ಜಾಸ್ತಿ ಆಗಿದೆ. ಆ ಬಗ್ಗೆ ಬಂದ್ರೆ ನಿರುದ್ಯೋಗ ಹೋಗ್ಲಾಡ್ಬಿಡ್ತೀವಿ, ಪ್ರತಿ ವರ್ಷ 2 ಕೋಟಿ ಉದ್ಯೋಗನ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇವತ್ತು ನಿಜವಾಗ್ಲೂ ನಿರುದ್ಯೋಗ ನಿವಾರಣೆ ಆಗಿದೆಯಾ? ಇಲ್ಲ. ಬದಲಾಗಿ ದಶಕಗಳಲ್ಲೇ ನಿರುದ್ಯೋಗ ಇವತ್ತು ಭಾರತದಲ್ಲಿ ಜಾಸ್ತಿ ಆಗಿದೆ. ಇಷ್ಟೊಂದ ಯುವತಿಯರು ಶಿಕ್ಷಣ ಪಡೆದುಕೊಂಡು ಹೊರಗೆ ಬರ್ತಿದ್ದಾರೆ, ಆದ್ರೆ ಅವ್ರಿಗೆ ಕೆಲಸ ಸಿಗ್ತಿಲ್ಲ. ಕೆಲಸ ಯಾವ್ದಕ್ಕೆ ಸಿಗ್ತಿಲ್ಲ? ಅವ್ರಿಗೆ ಕೆಲಸ ಕೊಡಿ ಅಂತ ಹೇಳ್ತಾರೆ. ಕೆಲಸ ಕೊಡೋದು ಗೌರ್ಮೆಂಟ್ ಕರ್ತವ್ಯ ಅಲ್ಲ ಅಂತ ಹೇಳಿ ಇವತ್ತು ಗೌರ್ಮೆಂಟ್ ಯಾರು ಬರ್ತದೆ ಬಹಳಷ್ಟು ದುಸ್ತರ. ಇದಕ್ಕೆ ನೇರ ಕಾರಣ ಅಂತಂದ್ರೆ ಮೋದಿ ಸರ್ಕಾರ. ಯಾವ್ದಕ್ಕಪ್ಪ ಇದಕ್ಕೆ ಮೋದಿ ಸರ್ಕಾರ ಕಾರಣ ಅಂತಂದ್ರೆ, ನಮ್ಮ ಭಾರತ ದೇಶದಲ್ಲಿ ಯಾವತ್ತೂ ಕೂಡ ಯಾರು ಶ್ರೀಮಂತರಿದ್ರು ಅವ್ರಿಗೆ ನಾವು ಜಾಸ್ತಿ ತೆರಿಗೆ ಹಾಕ್ತಿದ್ವಿ. ಆ ತೆರಿಗೆ ಹಾಕೋದ್ರಿಂದ ನಾವು ಬಡವರಿಗೆ ಕಾರ್ಯಕ್ರಮಗಳನ್ನ ಸವಲತ್ತುಗಳನ್ನು ಕೊಡ್ತಿದ್ವಿ. ಅದು ಮೋದಿ ಸರ್ಕಾರ ಬಂದ್ಮೇಲೆ ಏನಾಗಿದೆ, ಶ್ರೀಮಂತರ ಮೇಲೆ ಹಾಕುವಂತ ಕಾರ್ಪೊರೇಟ್ ಟ್ಯಾಕ್ಸ್ ಇವತ್ತು 10% ಮೂಲಿಗೆ ಕಾರ್ಯಕ್ರಮದಲ್ಲಿ ಯಾರ್ಯಾರು ಡಿಗ್ರಿ ಮಾಡಿರ್ತಾರೆ ಅವರಿಗೆ 2 ವರ್ಷಗಳ ತನಕ 1,500 ರೂಪಾಯಿ ಕೊಡುವಂತ ಕಾರ್ಯಕ್ರಮ. ಅನ್ನಭಾಗ್ಯದಲ್ಲಿ ದುಡ್ಡಿಗೆ 10 ಕೆಜಿ ಅಕ್ಕಿ ಕೊಡ್ತಾ ಇದೀವಿ, 5 ಕೆಜಿ 25 ಕೆಜಿಗೆ ದುಡ್ಡನ್ನ ನೇರವಾಗಿ ಜನರ ಬಿಚ್ಚಿಟ್ಟಿದ್ದಾರೆ. ಅವ್ರು ಏನ್ ಹೇಳಿದ್ರೆ, ನಾವು ಸರಿ 400ಕ್ಕಿಂತ ಹೆಚ್ಚು ಸ್ಥಾನದಲ್ಲಿ ಗಳಿಸಿದ್ರೆ ಖಂಡಿತ ಈ ಬಾರಿ ಕಾನೂನನ್ನೇ ಬದಲಾಯಿಸ್ತೀವಿ, ಸಂವಿಧಾನನೇ ಬದಲಾಯಿಸ್ತೀವಿ ಅಂತ ಹೇಳಿದ್ದಾರೆ. ಇದೆಲ್ಲ RSS ಅವರ ಮೊದಲಿನಲ್ಲಿ ಇಡಲಿಕ್ಕೆ ಇದು ಏನಾದ್ರು ಮಾಡಿ ನಾವು ಸಂವಿಧಾನ ಬದಲಾಯಿಸಬೇಕು. ಸಂವಿಧಾನದಲ್ಲಿ ಏನು ನಮ್ಮ ಬಡವರಿಗೆ ಮತ್ತೆ ಶೋಷಿತರಿಗೆ, ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ, ರೈತರಿಗೆ ಇವ್ರ ಪರವಾಗಿ ಸಂವಿಧಾನ ಇದೆ. ಅದನ್ನು ಹೇಗಾದ್ರೂ ಮಾಡಿ ಬದಲಾಯಿಸಿ ಮತ್ತಿದ್ದಂತ ಮೊದಲಿಗೆ ಹಳೆ ವ್ಯವಸ್ಥೆ ತರಬೇಕು. ಎಲ್ಲಿ ಕೆಲವು ಕೈಯಲ್ಲಿ ಮಾತ್ರ ಅಧಿಕಾರ ಇರ್ಬೇಕು, ಕೆಲವರು ಮಾತ್ರ ಅಧಿಕಾರ ನಡೆಸುವಂತ ಕೆಲಸ ರಾಜ್ಯದಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳಿ ಅದು ಶುದ್ಧ ಸುಳ್ಳು. ನರೇಂದ್ರ ಸ್ವಾಮಿ ಪರವಾಗಿ CM ಅವರಾಗಿ ಯಾವಾಗಲೂ ಪರವಾಗಿದ್ದೀವಿ. ಆ ಪಕ್ಷದ ವಿರೋಧವನ್ನು ಯಾವತ್ತೂ ಕೂಡ ಹೊಂದಿಲ್ಲ. ಇನ್ನೂ 5 ವರ್ಷಗಳ ಕಾಲ ನರೇಂದ್ರ ಸರ್ ಬೆಂಬಲವಾಗಿ ನಿಂತು ಇಲ್ಲಿ ಕಾಂಗ್ರೆಸ್ ಪಕ್ಷನ ಮತ್ತಷ್ಟು ಬಲವರ್ಧನೆ ಮಾಡ್ತೀವಿ ಅಂತ ಹೇಳಿ ನಾನು ನಿಮ್ಮೆಲ್ಲರ ಪರವಾಗಿ ಕಾರ್ಯಕರ್ತರ ಪರವಾಗಿ ಭರವಸೆ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತೆ ಸುನೀಲ್ ಬೋಸ್ ಅವರು ಕೂಡ ಅವರು 2006ರಿಂದಲೂ ದಿವಂಗತ ರಾಕೇಶ್ ಅವರು ನನ್ನ ಅಣ್ಣ ಯಾವ ರಾಜಕೀಯ ಅವರು ಕೂಡ ಅದು ಸರಿಸುಮಾರು ಅದೇ ಸಮಯಕ್ಕೆ